ಹಲೋ ವೀಕ್ಷಕರೇ, ನೋಡಿ ನಾನಿವತ್ತು ಏನು ಮಾಡ್ತಾ ಇದ್ದೀನಿ, ಇದೇನಪ್ಪ ಗುಲಾಬಿ ಹೂವು ತೊಗೊಂಡಿದ್ದೀನಿ. ಇದರಿಂದ ನಾನು ಏನೆಲ್ಲ ಯೂಸ್ ಮಾಡೋ ರೀತಿ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇರುವಂಥ ವಿಡಿಯೋ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಗುಲಾಬಿ ಹೂವು ಇದ್ದರೆ ಖಂಡಿತವಾಗಿ ಇದನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಂಡು ಹೋಗಿ ನೀವು ಕೂಡ ಫಾಲೋ ಮಾಡಿ. ನಿಮಗೂ ಕೂಡ ಒಳ್ಳೆ ಒಂದು ರಿಸಲ್ಟ್ ಸಿಗುವಂಥದ್ದು. ಅದು ಏನಂತ ಎಂಡ್ವರೆಗೂ ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ತೊಗೊಳ್ತಾ ಇರುವಂಥದ್ದು ಹೂವು ನೋಡಿ, ಗುಲಾಬಿ ಹೂವು ಈ ಥರ ಒಣಗೋಗಿರುವಂಥ ಹೂವು ಬಿಸಾಕೋದಕ್ಕೆ ಹೋಗಬೇಡಿ. ಇದು ಕೂಡ ಯೂಸ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ನೋಡಿ. ಫಸ್ಟು ಇವಾಗ ಸ್ಟವ್ ಮೇಲೆ ಒಂದು ಈ ಥರ ಬೌಲ್ ಇಟ್ಕೊಂಡಿದ್ದೀನಿ. ಇವಾಗ ಈ ಬೌಲಲ್ಲಿ ನೀರು ಹಾಕ್ತಾ ಇದ್ದೀನಿ. 1 ಲೋಟದಷ್ಟು ನೀರು ಅದರಲ್ಲಿ ಹಾಕ್ಕೊಳ್ಳಿ. 1 ಲೋಟದಷ್ಟು ನೀರು ಹಾಕಿದ್ದೀನಿ. ಇವಾಗ ನೀರು ಸ್ವಲ್ಪ ಬಿಸಿ ಆಗಬೇಕು. ಒಂದು ಸ್ವಲ್ಪ ಉರಿ ನೋಡಿ, ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಸ್ವಲ್ಪ ನೀರು ಈ ಥರ ಉಗುರು ಬೆಚ್ಚಗೆ ಬಿಸಿ ಆಗ್ತಾ ಹೋಗಲಿ. ಬಿಸಿ ಆಗುವಾಗ ಏನೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಡ್ತೀನಿ. ಇವಾಗ ನೋಡಿ, ಇದಕ್ಕೆ ಗುಲಾಬಿ ಹೂವಿನ ದಳ ನೋಡಿ, ಈ ಥರ ಗುಲಾಬಿ ಹೂವಿನ ದಳ ರೋಸ್ ಪೆಟಲ್ ಅಂತೀವಲ್ಲ, ಇದೆ ನೋಡಿ, ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಸಣ್ಣ ಉರಿಯಲ್ಲೇ ಕುದಿಸ್ಕೋಬೇಕು. ಈ ಥರ ಕುದಿಯುವಾಗ ನೋಡಿ, ಗುಲಾಬಿ ಹೂವು ಯಾವ ಥರವಾಗಿ ಮತ್ತೆ ಈ ಥರ ಅರಳುತ್ತೆ ನೋಡಿ. ಈ ಥರ ಅರಳಿ ಮತ್ತೆ ಸಣ್ಣದಾಗಿ ಕಲರೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಈ ನೀರಲ್ಲಿ ಪೂರ್ತಿಯಾಗಿ ಒಂಥರ ಈ ಥರ ನೀರು ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾವು ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕು. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ನಮಗೆ ಏನು ರಿಸಲ್ಟ್ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ನೋಡಿ. ಹಾಗೆ ಸ್ನೇಹಿತರೆ, ನಮ್ಮ ವಿಡಿಯೋ ಯಾರೆಲ್ಲ ಹೊಸದಾಗಿ ಇರೋರು ಖಂಡಿತವಾಗಿ ನಮ್ಮ ವಿಡಿಯೋಗೂ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನೋಡಿ, ಗುಲಾಬಿ ಹೂವು ಚೆನ್ನಾಗಿ ಕುದಿಸ್ತಾ ನೀರು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿರುವಂಥದ್ದು. ಹಾಗೆ ಗುಲಾಬಿ ಹೂವು ಕೂಡ ನೋಡ್ಬೋದು ಯಾವ ರೀತಿ ಕಲರ್ ಇರುವಂಥದ್ದೆಲ್ಲ ಕೂಡ ಹೂವು ಯಾವ ರೀತಿಯಾಗಿ ಸಣ್ಣದಾಗಿ ಕಲರೆಲ್ಲ ಬಿಟ್ಕೊಂಡು ಈ ಥರ ಸಣ್ಣದಾಗಿ ಎಲ್ಲ ಕೂಡ ಒಣಗಿ ಹೋಗಿರುವಂಥ ಹೂವು ಈ ಥರ ಕಲರ್ ಬಿಟ್ಕೊಂಡಿರುತ್ತೆ. ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಬೇಡಿ. ಸ್ಟವ್ ಆಫ್ ಮಾಡಿ ಇವಾಗ ಒಂದು ಈ ಥರ ಬಟ್ಲು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಈ ಥರ ಟೀ ಸೋಸುವಂಥದ್ದು ತೊಗೊಂಡು ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಸೋದಿಸಿರುವಂಥ ನೀರು ನನಗೆ ಬೇಕು. ಇವತ್ತೈದು ನೀರಿನಿಂದ ನಮಗೆ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಇವಾಗ ಈ ನೀರಿಗೆ ನಾನು ಏನು ಸೇರಿಸ್ತೀನಿ ಅಂದರೆ, ನೋಡ್ತಾ ಇರ್ಬೋದು, ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಒಂದು 4 ಡ್ರಾಪ್ ಅಷ್ಟು ಹಾಕ್ಕೊಳ್ಳಿ. 4 ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 4 ಡ್ರಾಪ್ ಕೊಬ್ಬರಿ ಎಣ್ಣೆಗೆ ನಾನಿವಾಗ 1 ಪ್ಯಾಕೆಟ್ ಬ್ರೂ ಕಾಫಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಗುಲಾಬಿ ನೀರಿನಲ್ಲಿ 1 ಕಾಫಿ ಪುಡಿ ಹಾಕ್ತಾಯಿದ್ದೀನಿ. ಕಾಫಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಇವಾಗ ಇದು ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಮತ್ತೇನು ಹಾಕ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ನಾನು ಹಾಕ್ತಾ ಇರುವಂಥದ್ದು ನೋಡಿ, ಕೊರಿಯನ್ ಅವರ ಸೀಕ್ರೆಟ್ ಆಗಿರುವಂಥದ್ದು ಒಂದು ಬ್ಯೂಟಿಫುಲ್ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ಇದೇ ರೀತಿಯಾಗಿ ಅವರು ಕೂಡ ಫಾಲೋ ಮಾಡ್ತಿರ್ತಾರೆ. ಅವರ ಸ್ಕಿನ್ನು ತುಂಬಾ ಡೈಮಂಡ್ ರೀತಿ ಹೊಳಪು ಬರುತ್ತೆ, ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಫಸ್ಟಿಗೆ 1 ಸ್ಪೂನ್ ಹಾಕ್ಕೊಳ್ಳಿ, ಆಮೇಲೆ ಇನ್ನೊಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಇದು ಪೂರ್ತಿಯಾಗಿ ಸ್ವಲ್ಪ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿದಾಯಿತು. ಇನ್ನೂ ಸ್ವಲ್ಪ ನಮಗೆ ಕಡಿಮೆ ಅನಿಸಿದ್ರೆ, ತೆಳುವಾಗಿದ್ದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇದರಲ್ಲಿ ಸೇರಿಸ್ಕೊಳ್ಳಿ. ಯಾಕಂದರೆ ಒಮ್ಮೆಗೆ ಫಸ್ಟ್ ಅಕ್ಕಿ ಹಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರ್ದು. ಕೊರಿಯನ್ ಅವರ ಸೀಕ್ರೆಟ್ ಏನಂದರೆ ಸ್ನೇಹಿತರು ಜಾಸ್ತಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರ ಸ್ಕಿನ್ ಕೂಡ ಎಷ್ಟು ಬಿಳುಪಾಗಿರುತ್ತೆ. ಹಾಗೆ ನೋಡ್ಬೋದು, ಒಂದು ಕೂಡ ಅವರ ಸ್ಕಿನ್ ಮೇಲೆ ಯಾವುದೂ ಕೂಡ ಡಾರ್ಕ್ ಸ್ಪಾಟ್ಸ್ ಆಗಲಿ ಮತ್ತು ಈ ಥರ ಪಿಂಪಲ್ಸ್ ಆಗಲಿ ಏನೂ ಕೂಡ ಸಮಸ್ಯೆ ಕೊಡಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅವರ ಸ್ಕಿನ್ನು. ಹಾಗಾಗಿ ಈ ಥರ ಅವರು ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಇವಾಗ ನೋಡಿ, ನಾನಿದು ಪ್ಯಾಕನ್ನು ರೆಡಿ ಮಾಡಿದ್ದೀನಿ. ಈ ಪ್ಯಾಕನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಯೂಸ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಇದರಲ್ಲಿ ಸೇರಿಸ್ಕೋಬೇಕು. ಇವಾಗ ಅರಿಶಿನದ ಪುಡಿ ಸೇರಿಸಿದ್ದೀನಿ. ಅರಿಶಿನದ ಪುಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಸ್ನೇಹಿತರೆ, ನಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್, ಸ್ಪಾಟ್ಸ್ ಮತ್ತು ನಮ್ಮ ಮುಖ ಡ್ರೈನೆಸ್, ನಮ್ಮ ಮುಖ ಕೂಡ ಬಿಸಿಲಿಗೆ ಹೋಗೋದ್ಮೇಲೆ ಕಪ್ಪಿರುವಂಥ ಸಮಸ್ಯೆ ಇದ್ದರೆ ಈ ಥರ ರೋಸ್ ಹೂವು ಹಾಕಿ ನಾವು ಕೂಡ ನಮ್ಮ ಮುಖದ ಕ್ಲೀನಿಂಗ್ ಮಾಡ್ಕೋಬೋದು. ಹಾಗೆ ನಮ್ಮ ಮುಖದ ಹೊಳಪು ಡಬಲ್ ಮಾಡ್ಕೋಬೋದು. ಹಾಗಾಗಿ ನೋಡಿ, ಇವಾಗ ಇದು ಪ್ಯಾಕ್ ರೆಡಿ ಆಯಿತು. ರೆಡಿ ಆಗಿರೋ ಮೇಲೆ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಸೇಮ್ ರೋಸ್ ವಾಟರ್ ಯಾವ ರೀತಿ ಬಳಸ್ತೀವಿ ಅದೇ ರೀತಿಯಾಗಿ ಈ ಹೂವು ಕೂಡ ನಮಗೆ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಮುಖದ ಮೇಲಾಗಲಿ, ನಮ್ಮ ಕೈಗಳಾಗಲಿ, ನಮ್ಮ ಕಾಲುಗಳಾಗಲಿ
ಈ ಪ್ಯಾಕನ್ನು ನಾವು ಯೂಸ್ ಮಾಡ್ಬೋದು, ಖಂಡಿತವಾಗಿ ಫಾಲೋ ಮಾಡ್ಬೋದು. ಇವಾಗ ನೋಡಿ ನಾನು ಕೈಗೆ ಯಾವ ರೀತಿಯಾಗಿ ಪ್ಯಾಕ್ ಹಚ್ತಾ ಇದ್ದೀನಿ, ಯಾವ ರೀತಿಯಾಗಿ ಮಸಾಜ್ ಮಾಡ್ತಾ ಇದ್ದೀನಿ, ಇದೇ ಮುಖಾಂತರ ನೀವು ಕೂಡ ನಿಮ್ಮ ಮುಖಕ್ಕೆ ಮಸಾಜ್ ಮಾಡ್ಬೋದು. ಇವಾಗ ನೋಡಿ 2-3 ನಿಮಿಷ, 5 ನಿಮಿಷ ಈ ಥರ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡಿದ್ರೆ ನಮ್ಮ ಕಾಲಾಗಲಿ, ಕೈ ಆಗಲಿ, ಮುಖ ಆಗಲಿ ರಿಲ್ಯಾಕ್ಸ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್, ಡಲ್ನೆಸ್, ಹಾಗೆ ಕಪ್ಪು ಕಪ್ಪು ಕಲೆಗಳು ಇವೆಲ್ಲ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬಾ ಎಫೆಕ್ಟಿವ್ ಆಗಿರುವಂಥ ಫೇಸ್ ಪ್ಯಾಕು, ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿ ರೋಸ್ ಇದ್ದರೆ ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡಿ. ರಿಸಲ್ಟ್ ಒಂದೇ ಸರ್ತಿ ನೋಡಿ ನೀವೇ ಶಾಕ್ ಆಗ್ಬೋದು. ಅಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥ ರಿಸಲ್ಟು, ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನೋಡಿ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. 2-3 ನಿಮಿಷ ಮಸಾಜ್ ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ ಅಂದರೆ ಕೈ ವಾಶ್ ಮಾಡ್ಕೋಬೇಕು. ನೋಡಿ ತಣ್ಣೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಕಾಣಿಸ್ತಾ ಇರುವಂಥದ್ದು ರೀತಿ ನೋಡ್ಬೋದು, ಮಸಾಜ್ ಮಾಡುವಾಗಲೇ ನಮ್ಮ ಕೈಗಳು ಎಷ್ಟು ಶೈನ್ ಮಾಡ್ತಾ ಇರುವಂಥದ್ದು. ಇವಾಗ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ಕೈ ವಾಶ್ ಮಾಡ್ಕೊಂಡು ಬಂದಮೇಲೆ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಬಂತು ಅಂತ ನೋಡಿ. ಕೈಗಳು ಕೂಡ ಸಾಫ್ಟ್ ಆಗಿರುವಂಥದ್ದು. ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ತೀನಿ. ಅವಾಗಿರುವಂಥ ಕೈ ಡಲ್ನೆಸ್ಸು, ಇವಾಗಿರುವಂಥ ಕೈ ಫ್ರೆಶ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತು ಅಂತ. ಖಂಡಿತವಾಗಿ ಫಾಲೋ ಮಾಡ್ಬೋದು. ರೋಸ್ ವಾಟರ್ ಯಾವ ರೀತಿ ರಿಸಲ್ಟ್ ಕೊಡುತ್ತಲ್ಲ ಅದೇ ರೀತಿಯಾಗಿ ಇದು ಕೂಡ ಫೇಸ್ ಪ್ಯಾಕ್ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗಿ ಫಾಲೋ ಮಾಡಿ, ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಇದೇ ರೀತಿಯಾಗಿ ಹೊಸ ವಿಡಿಯೋ ಜೊತೆಗೆ ಹೊಸ ರೀತಿ ಸಿಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಧನ್ಯವಾದ ಎಲ್ರಿಗೂ ಕೂಡ.